ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹೆಸರುಕಾಳು ಮತ್ತು ಪಾಲಕ್ ಸೊಪ್ಪಿನ ದೋಸೆ ಮಾಡ್ತಾಯಿದ್ದೀನಿ. ನಾನು ದೋಸೆ ಮಾಡೋಕ್ಕೆ ಅರ್ಧ ಕಪ್ ಅಕ್ಕಿ ಮತ್ತು ಅರ್ಧ ಕಪ್ ಹೆಸರುಕಾಳು ಸಮವಾಗಿ ತೊಗೊಂಡು ರಾತ್ರಿನೇ ನೆನೆಸಿಡ್ತಾಯಿದ್ದೀನಿ. ನೋಡಿ, ಇದು ಬೆಳಗ್ಗೆ ಅಕ್ಕಿ ಚೆನ್ನಾಗಿ ನೆಂದಿತ್ತು. ಇದನ್ನು ರುಬ್ಕೊಳ್ಳೋಣ ಅಂಥೇಳಿ ಇದಕ್ಕೆ ಒಂದು ಕಟ್ಟು ಪಾಲಕ್ ಸೊಪ್ಪು ಸೇರಿಸ್ಕೊಂಡು ಒಂದು ಹದಕ್ಕೆ ರುಬ್ಕೋತಾ ಇದ್ದೀನಿ. ಇವಾಗ ಇದೊಂದು ಅದಕ್ಕೆ ರುಬ್ಬಿದ್ದೀನಿ. ನಾನು ದೋಸೆಗೆ ಕೆಂಪು ಚಟ್ನಿ ಮಾಡ್ಕೊತಾ ಇದ್ದೀನಿ. ಈ ಚಟ್ನಿ ದೋಸೆ ಮೇಲೆ ಹಾಕಿ ನಾವು ಅದ್ರ ಮೇಲೆ ಪನ್ನೀರೆಲ್ಲ ಹಾಕಿ ದೋಸೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮತ್ತು ಟೊಮೆಟೊ ಎಣ್ಣೆನಲ್ಲಿ ಬಾಡಿಸ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸಕ್ಕರೆ, ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿ ಸೇರಿಸಿ ರುಬ್ಕೋತಾ ಇದ್ದೀನಿ. ನಾನು ತವ ಬಿಸಿ ಆಗಕ್ಕೆ ಇಡ್ತಾಯಿದ್ದೀನಿ. ತವ ಬಿಸಿಯಾಗಿದೆ. ನಾನು ಈ ದೋಸೆ ಮೇಲೆ ಮುಂಚೆನೇ ಮಾಡಿಟ್ಕೊಂಡಿದ್ದಂಥ ಕೆಂಪು ಚಟ್ನಿ ಸವರ್ಕೊಂಡು ಇದ್ರ ಮೇಲೆ ನಾನು ಪನ್ನೀರ್ ಸೇರಿಸ್ಕೊತಿದ್ದೀನಿ ಇವತ್ತು. ನಿಮಗೆ ನೀವು ಪನ್ನೀರ್ ಬೇಡ ಅಂದರೆ ಬೇರೆ ಏನು ಬೇಕಾದರೂ ಅಂದರೆ ಆನಿಯನ್ನು, ಕಾರ್ನ್ ಅಥವಾ ಮಶ್ರೂಮ್ ಏನಾದರೂ ಮಕ್ಕಳಿಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಸೇರಿಸಿ ಕೊಡ್ಬೋದು. ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ. ಇದು ಹೆಲ್ತಿಗೂ ಕೂಡ ಒಳ್ಳೆಯದು. ಏಕೆಂದರೆ ನಾವು ಪಾಲಕ್ ಸೊಪ್ಪು ಸೇರಿಸಿರೋದ್ರಿಂದ ಕ್ಯಾಲ್ಶಿಯಂ ಸಿಗುತ್ತೆ. ಪನ್ನೀರು ಮತ್ತು ಹೆಸರುಕಾಳು ಹಾಕಿರೋದ್ರಿಂದ ಪ್ರೋಟೀನ್ ಸಿಗುತ್ತೆ. ಇದಕ್ಕೆ ಅಕ್ಕಿ ಕೂಡ ಜಾಸ್ತಿ ಬೇಕಾಗಲ್ಲ. ನೋಡಿ, ಇದ್ರ ಮೇಲೆ ನಾನು ಕೆಂಪು ಚಟ್ನಿ ಸವರ್ಕೋತಾ ಇದ್ದೀನಿ. ಈ ಚಟ್ನಿಗೆ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನನಗೆ ಖಾರ ಇಷ್ಟ ಆಗುತ್ತೆ, ಹಾಗಾಗಿ ನಿಮಗೆ ಬೇಡ ಅಂದರೆ ನೀವು ಕಡಿಮೆ ಹಾಕ್ಕೋಬೋದು. ಈ ದೋಸೆ ಅಂತೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಬೇಡ ಅಂತ ಹೇಳಲ್ಲ. ನೋಡಿ, ಪನ್ನೀರ್ ಸೇರಿಸ್ತಾ ಇದ್ದೀನಿ. ನಾನು ಸ್ವಲ್ಪನೇ ಪನ್ನೀರ್ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು ಪನ್ನೀರು. ನಾವು ಈ ಥರ ದೋಸೆನೆಲ್ಲ ಹೋಟೆಲ್ಗೆ ಹೋಗಿ ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡಿಕೊಡೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಏಕೆಂದರೆ ನಾನು ಇದಕ್ಕೆ ಉದ್ದಿನಬೇಳೆ ಅಥವಾ ಸೋಡದ ಪುಡಿ ಯಾವುದೂ ಸೇರಿಸಿಲ್ಲ. ಹೆಸರು ಕಾಳು, ಅಕ್ಕಿ, ಪಾಲಕ್ ಸೊಪ್ಪು ಅಷ್ಟೇ ಹಾಕಿರೋದು. ಆದರೂ ಕೂಡ ದೋಸೆ ಮಸಾಲೆ ದೋಸೆ ಥರನೇ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಅಂತ. ಈ ಥರ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ. ಇದರ ಜೊತೆಗೆ ನಾವು ತೆಂಗಿನಕಾಯಿ ಚಟ್ನಿ ಅಥವಾ ಕಡಲೆಬೀಜ ಚಟ್ನಿ ಯಾವ್ದು ಬೇಕಾದರೂ ಮಾಡಿಕೊಡ್ಬೋದು. ಎಲ್ರಿಗೂ ಇಷ್ಟ ಆಗುತ್ತೆ. ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಖಂಡಿತ ಇಷ್ಟ ಆದರೆ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ.